ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿಂಚು ಸಿಂಚು ಏನಾಗಿದೆ ನಿನ್ನ ಗಂಡನಿಗೆ? ಇವತ್ತು ನೀನು ಬುದ್ಧಿ ಹೇಳಲೇಬೇಕು. ಅಮ್ಮ ಏನಮ್ಮ ದಿನೇ ದಿನೇ ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾನೆ ಇದೆಯಲ್ಲ, ನನಗೂ ಸಾಕಾಗೋಗಿದೆ. ಸಿಂಚು ನಿನ್ನ ಗಂಡ ಏನು ಮಾಡಿದಾನೆ ಗೊತ್ತೇನೆ? ನಮ್ಗೆ ಗೊತ್ತಿರೋ ಹತ್ರ ಹೋಗಿ ಸಾಲ ಕೇಳಿದ್ದಾನೆ. ಅದು ನಿಮ್ಮ ಅಪ್ಪನ ಹೆಸರಲ್ಲಿ. ಅವ್ರು ಈಗ ತಾನೇ ನನಗೆ ಫೋನ್ ಮಾಡಿ ಹೇಳಿದ್ರು. ವಿಷಯ ಏನಾದರೂ ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಮಗಳು ಅಳಿ ಅಂದ್ಕೊಂಡು ಕೊಟ್ವಿ ಎಷ್ಟು ಕೊಡಬೇಕೋ ಅಷ್ಟು ದುಡ್ಡು ಕೊಟ್ವಿ. ಸಾಕಾಗಲ್ಲ ಅಂತ ನೀನು ಸಾಲ ಮಾಡಿಕೊಟ್ಟೆ. ಏನೇ ಈಗ ಈ ಕೆಲಸ ಮಾಡಕ್ಕೆ ಶುರು ಮಾಡಿದ್ದಾನೆ. ಯಾಕೆ ಅವನಿಗೆ ಅರ್ಥ ಆಗ್ತಿಲ್ಲ? ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನಗೂ ಇಂಥ ಮಾತು ಕೇಳಿ ಸಾಕಾಗೋಗಿದೆ ಅಮ್ಮ. ಒಬ್ಬಳೇ ಬಿಟ್ಬಿಡು ಪ್ಲೀಸ್. ಹೌದಾ? ನನ್ನ ಮಾತು ನಿನಗೆ ಸಾಕಾಗೋಗಿದೆಲ್ಲ. ನಾಳೆ ನಿನಗೊಂದು ಮಗು ಆಗುತ್ತಲ್ಲ, ಆ ಮಗುನ ಸಾಕಕ್ಕೆ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾಗುತ್ತಲ್ಲ, ಆವಾಗ ಅಮ್ಮ ಏನು ಹೇಳ್ತಿದ್ರು ಅಂತ ಅರ್ಥ ಆಗುತ್ತೆ. ನೀನೇ ಅವನಿಗೆ ಬುದ್ಧಿ ಹೇಳು. ಆವಾಗ ನಿನ್ನ ಜೀವನನೂ ಚೆನ್ನಾಗಿರುತ್ತೆ, ನಾವು ನೆಮ್ಮದಿಯಾಗಿರ್ತೀವಿ. ಅಷ್ಟು ಬುದ್ಧಿ ಹೇಳಬೇಕೋ ಏನು? ಏನು ಮಳೆ ಇದು? ಮಾಗಸಿಗೆ ಬರೋ ಶಾಲೆ ಸಾಕಾಗೋಯ್ತು. ಯಾಕೆ ಹೇಳ್ತೀಯ? ಹಚ್ಚು ಚಳಿ ಹೊಡೆಯೋಣ. ಮತ್ತೆ ಲಾಯರ್ದು ಏನಾಯ್ತಪ್ಪ? ದುಡ್ಡು ಅರೇಂಜ್ ಮಾಡಿದೆ ಹೆಂಗೆ? ಅಯ್ಯೋ ಸಿಂಚನಂದು ಒಳ್ಳೆ ಗೋಳ ಬಿಡಿದೆ ಕಣ. ದುಡ್ಡು ಕೇಳಿದ್ರೆ ಗುರ್ರ ಅಂತಾಳೆ. ಕೊಡಿ, ನೀನೇನಾದ್ರು ಅಡ್ಜಸ್ಟ್ ಮಾಡ್ಬೇಕು. ಎಂತಿಯಾರ ಹಂಗೆ ಕಣ, ಇರುವಾಗ ಇಸ್ಕೊಂಡ್ಬಿಡ್ತಾರೆ. ಕೊಡ್ಬೇಕಾದ್ರೆ 1000 ಸಲ ಯೋಚನೆ ಮಾಡ್ತೀನಿ. ನೋಡೋಣ, ಏನಾದರೂ ಅಡ್ಜಸ್ಟ್ ಮಾಡ್ತೀನಿ. ಆದರೆ ಸಕ್ಸಸ್ ಆಗ್ತಿದ್ದಂಗೆ ಡಬಲ್ ಕೊಟ್ಬಿಡ್ಬೇಕಪ್ಪ ನೀನು. ಕೊಡೋದಾಗತ್ತೆ ಬಿಡ. ಕೊಡೋದಾಗುತ್ತೆ ಅಲ್ಲ, ಕೊಡಲೇಬೇಕು ಕಣ. ಡಬಲ್ ವಸೂಲಿ ಮಾಡ್ತೇನೆ. ಡಿಲೇ ಮಾಡಿದೆ ಅಂತ ಅನ್ಕೋ, ವಾರಕ್ಕೊಂದ್ಸಲ ಬಡ್ಡಿ ಕಟ್ಬೇಕು ನೀನು. ಡಿಲೇ ಏನಕ್ಕೂ ಆಗುತ್ತೆ. ಆಸ್ತಿಲ್ ಪಾಲ್ ಬರ್ತಿದ್ದಾಗೆ ದುಡ್ಡು ಬರುತ್ತೆ. ಆ ದುಡ್ಡು ಹಾಗೆ ಕ್ಲಿಯರ್ ಆಗುತ್ತೆ ಅಷ್ಟೇ. ಮಾಡಿ ನಿಜವಾಗ್ಲೂ ನಮ್ಗೆ ಆಸ್ತಿಲ್ ಪಾಲ್ ಬರುತ್ತೇನೋ? ಅಮ್ಮ ಅದಕ್ಕೆ ಒಪ್ಕೋತಾರೇನೋ? ಒಪ್ಕೊಳ್ಳೇಬೇಕು ಕಣ. ಲಾಯರ್ ಇರೋದು ಏನಕ್ಕೆ? ಅವರು ಇಂಥ 1000 ಕೇಸ್ನ ಹ್ಯಾಂಡಲ್ ಮಾಡಿರ್ತಾರೆ. ಅವರೆಲ್ಲ ನೋಡ್ಕೋತಾರೆ ಕಣ, ತಲೆ ಕೆಡಿಸ್ಕೊಬೇಡ. ಏನಪ್ಪ, ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ. ಟೆನ್ಷನ್ ನನಗಿಲ್ವೇನಾ? ನಿನ್ಗೊಬ್ಬನಿಗೇನ? ಏನೋ ಒಂದು ಆಗುತ್ತೆ ನೋಡ. ಲಾಯರ್ಗೆ ಕೇಸ್ ಬೇಕು, ನಮಗೆ ಆಸ್ತಿ ಬೇಕು, ಎಲ್ಲ ಸಕ್ಸಸ್ ಆಗುತ್ತೆ. ಯೋಚನೆ ಮಾಮ, ನಾನು ಇದೀನಿ ಬಿಡ. ಹೊಡೆ ಮೇಡಮ್ ಅವರೇ, ಮಾವ ಎಷ್ಟು ಖುಷಿಯಾಗಿ ಎಲ್ಲ ಕೆಲಸ ಮಾಡಿಸ್ತವ್ರಲ್ವೇ? ಅವ್ರು ಈ ವಯಸ್ಸಲ್ಲೂ ಇಷ್ಟು ಲವಲವಿಕೆಯಿಂದ ಕೆಲಸ ಮಾಡಿಸ್ತಿರೋ ನೋಡ್ತಿದ್ರೆ ಅವ್ರಿಗೆ ಮನೆ ಕಟ್ಸೋದು ಎಷ್ಟು ಖುಷಿ ಕೊಡ್ತದೆ ಅನ್ನಿಸ್ತದೆ. ಹೌದು ಸಿದ್ದು ಅವರೇ, ಇದೇ ಅವ್ರ ಜೀವನದ ಗುರಿ. ಅಪ್ಪ ಅಮ್ಮ ಸ್ವಂತ ಮನೆ ಕಟ್ಕೋಬೇಕು ಅಂತ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಆದರೆ ಪರಿಸ್ಥಿತಿ ಈಗ ಒಂದು ಪುಟ್ಟ ಗೂಡು ಕಟ್ಸ್ಕೊಳ್ಳೋ ಹಾಗೆ ಮಾಡಿದೆ. ಆದರೆ ಒಂದಿನ ಅಪ್ಪ ಅಮ್ಮ ಅವ್ರ ಸ್ವಂತ ಮನೆ ಕಟ್ತಾರೆ. ಲಕ್ಷ್ಮ ಮತ್ತು ಮಾವ ಪಾಪ ಜೀವನದಲ್ಲಿ ಬೋನ್ ಅಂದವ್ರಲ್ವೇ ಮೇಡಮ್ ಅವರೇ? ಇನ್ನು ಮುಂದೇನಾದರೂ ಅವ್ರ ಜೀವನ ಚೆಂದಾಗಿರುವಂಗಾದರೆ ಅಷ್ಟೇ ಸಾಕು. ಮನೆ ಕಟ್ಟಬೇಕು ಅನ್ನೋ ಅವ್ರ ಕನಸು ಈಡೇರಿದ್ರೆ ಅಷ್ಟೇ ಸಾಕು. ಹೌದು ಸಿದ್ದು ಅವರೇ. ಇದೇನು ವಿಶ್ವ ಅವರೇ, ಎಂಗೇಜ್ಮೆಂಟ್ ಆದ ಕೂಡಲೇ ಮುಖಕ್ಕೆ ಕಳೆ ಬಂದುಬಿಟ್ಟಿದೆ. ಹಾಗೆಲ್ಲ ಏನಿಲ್ಲ ಸರ್. ನಾನೇನಾದರೂ ಸುಳ್ಳು ಹೇಳದ್ನಾ? ಇಲ್ಲ ನಿಜಾನೇ ಹೇಳ್ತಿದ್ದೀರಿ. ಮೊದಲೆಲ್ಲ ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಸಂಕೋಚ ಪಡ್ತಿದ್ದ. ಈಗ ನೋಡಿ ಎಷ್ಟು ಫ್ರೀ ಆಗಿದ್ದಾನೆ. ಅದಕ್ಕೆ ಹಿರಿಯರು ಹೇಳಿರೋದೇನು, ಸರಿಯಾದ ವಯಸ್ಸಿಗೆ ಮದುವೆ ಮಾಡಿಬಿಡ್ಬೇಕು ಅಂತ. ಎಲ್ಲದೆ ಹೋದರೆ ಬೇಕಿಲ್ಲದೆ ಇರೋ ಥಾಟ್ಸು ಮನಸ್ಸಿಗೆ ಬರೋದು ಸಹಜ ಅನಿಸುತ್ತೆ. ನಿಮ್ಮ ಮಾತು ನಿಜ ಜಯಂತವ್ರೆ. ಈಗಲೂ ಇಬ್ರು ಒಳ್ಳೆ ಹೇಗೆ ಕಿತ್ತಾಡ್ತಾರೆ ಗೊತ್ತಾ, ಹಾವು ಮುಂಗ್ಸಿ ಥರ. ಎಲ್ಲ ಸ್ವಲ್ಪ ದಿನ
ಕ್ರಮೇಣ ಎಲ್ಲ ಸರಿ ಹೋಗುತ್ತೆ ಬಿಡು. ಈಗ ನನ್ನ ವಿಷಯನೇ ತಗೊಳ್ಳಿ, ನನಗೆ ಬೇಕಾಗಿದ್ದೆಲ್ಲ ನಿಮ್ಮ ಮನೆಯಲ್ಲೇ ಸಿಗತ್ತೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಿ? ಅದು ನಾನು ನನ್ನ ಹೆಂಡತಿ ಹೆಸರಿನಲ್ಲಿ ಒಂದು ಕಂಪ್ನಿ ಕ್ರಿಯೇಟ್ ಮಾಡಬೇಕು ಅಂತಿದ್ದೆ, ಜಾಗ ಹುಡುಕ್ತಾ ಇದ್ದೆ. ಎಲ್ಲಿ ಸಿಕ್ತು? ನಿಮ್ಮ ಮನೇಲಿ. ಈಗ ಪ್ರೀತಿಗೋಸ್ಕರ ಹುಡುಕಾಟ ಮಾಡ್ತಾ ಇದ್ದೀನಿ. ನೀವೇ ಎಲ್ಲರೂ ಇಷ್ಟೊಂದು ಪ್ರೀತಿ ವಿಶ್ವಾಸ ಕೊಡ್ತಿರೋದ್ರಿಂದ ಅದು ಸಿಗ್ತಾ ಇದೆ. ಒಟ್ಟಿನಲ್ಲಿ ನನ್ನ ಪಾಲ್ಗೆ ನಿಮ್ಮ ಮನೆ ಒಳ್ಳೆ ದೇವ್ರ ಮನೆ ಇದ್ದ ಹಾಗೆ. ಬೇಡ್ಕೊಂಡಿದ್ದೆಲ್ಲ ಇಲ್ಲೇ ಸಿಗತ್ತೆ. ಅಯ್ಯೋ, ದೊಡ್ಡ ಮಾತು. ನೀವು ನಮ್ಮಲ್ಲಿಟ್ಟಿರೋ ಅಭಿಮಾನಕ್ಕೆ ತುಂಬ ಖುಷಿ ಆಗ್ತಿದೆ. ಹೌದಪ್ಪ, ನೀವು ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ. ಅರೇ ಅಮ್ಮ, ಇನ್ಮೇಲೆ ನಿಮ್ಮ ಖುಷಿಗೋಸ್ಕರ ನನ್ನ ಖುಷಿಗೋಸ್ಕರ ಈ ಮನೆಗೆ ಬರ್ತಾನೆ ಇರ್ತೀನಿ. ನಿಮಗೆಲ್ಲ ತೊಂದರೆ ಆಗದೆ ಹೋದರೆ. ಅಯ್ಯೋ, ಅದ್ರಲ್ಲಿ ತೊಂದರೆ ಏನು ಬಂತು? ನೀವು ನಮ್ಮನೇಲಿ ಇರ್ತೀವಿ ಅಂತ ಅನ್ನೋದಾದರೆ ಅದಕ್ಕೂ ವ್ಯವಸ್ಥೆ ಮಾಡ್ತೀವಿ. ಅಯ್ಯೋಯ್ಯೋ ಬೇಡ ಸರ್, ನನಗೇನು ಬೇಕೋ ಅದನ್ನು ಪಡ್ಕೊಳ್ಳೋಕೆ ಮಾತ್ರ ನಾನು ಇಲ್ಲಿಗೆ ಬರ್ತೀನಿ. ಐ ಮೀನ್ ಪ್ರೀತಿ ವಿಶ್ವಾಸ. ಅಯ್ಯೋ, ನಾನು ನೋಡಿ ಮಾತಾಡ್ತಾ ನಿಮಗೆ ಕಾಫಿ ಹೇಳೋದೇ ಮರ್ತ್ಬಿಟ್ಟೆ. ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತಂದುಬಿಡ್ತೀನಿ. ಹೇಳಿರಿಮ್ಮ, ಎಷ್ಟು ದಿವಸ ಬಂದಿದ್ದೀನಿ ಈ ಮನೆಗೆ, ಪೂರ್ತಿ ಮನೆ ನೋಡೋಕ್ಕಾಗಿಲ್ಲ. ಸರ್, ನಿಮ್ಮ ಪರ್ಮಿಷನ್ ಇದ್ದರೆ ವಿಶ್ವವ್ರು ನಂಗೊಂದ್ಸಲಿ ಮನೆ ತೋರಿಸ್ಬೋದಾ? ಅದಕ್ಕೇನಂತೆ ವಿಶ್ವ, ಕರ್ಕೊಂಡೋಗಿ ತೋರ್ಸಪ್ಪ. ವಿಶ್ವ ಅವರೇ, ಎಂಗೇಜ್ಮೆಂಟ್ ಆದಮೇಲೆ ಲೈಫ್ ಹೇಗಿದೆ? ಚೆನ್ನಾಗಿದೆ ಸರ್. ನಿಮ್ಮದು ಅವ್ರದ್ದು ಲವ್ ಮ್ಯಾರೇಜ್ ಅಲ್ವಾ? ಲವ್ ಮ್ಯಾರೇಜ್ ಏನಿಲ್ಲ ಸರ್, ಅರೇಂಜ್ ಮ್ಯಾರೇಜೇ. ಹೌದಾ? ಐಮ್ ಸಾರಿ, ನೀವಿಬ್ಬರು ಇಷ್ಟು ಕ್ಲೋಸ್ ಆಗಿದ್ದು ನೋಡಿ ಲವ್ ಮ್ಯಾರೇಜ್ ಅಂತ ಅನ್ಕೊಂಬಿಟ್ಟೆ. ಬದವೇ ನೀವು ಜೀವನದಲ್ಲಿ ಮುಂಚೆ ಯಾರನ್ನು ಲವ್ ಮಾಡಿದ್ರಾ? ಇಲ್ಲ ಸರ್, ನೀವ್ಯಾಕೆ ಹೀಗೆ ಕೇಳ್ತಿದ್ದೀರಾ? ಪ್ರೀತಿ ಅನ್ನೋದು ಈ ನಡುವೆ ತುಂಬ ಕಾಮನ್ ಆಗಿಬಿಟ್ಟಿದೆಯಲ್ಲ ವಿಶ್ವ, ಅದಕ್ಕೆ ಕೇಳಿದೆ. ಬಟ್ ಈ ಪ್ರೀತಿ ಅನ್ನೋದು ಒಂಥರ ವಿಚಿತ್ರ ಅಲ್ವಾ? ಸಿಗೋಕ್ಕೆ ಮುಂಚೆನೂ ನಮಗೆ ಅಲದಾಟ, ಸಿಕ್ಕ ಮೇಲೂ ಅಲದಾಟ. ಒಟ್ಟಿನಲ್ಲಿ ಪ್ರೀತಿ ಅಂದರೆ ಜೀವನ ಪೂರ್ತಿ ನಾವು ಇಷ್ಟಪಟ್ಟವ್ರ ಹಿಂದೆ ನಾವು ಹುಚ್ಚರ ಹಾಗೆ ಸುತ್ತಾಡ್ತಾ ಇರೋದು. ದ್ಯಾಟ್ ಇಸ್ ಲವ್. ಇವ್ರು ಯಾಕೆ ಇವತ್ತು ನನ್ನ ಹತ್ರ ಹೀಗೆಲ್ಲ ಮಾತಾಡ್ತಿದ್ದಾರೆ? ಇವ್ರಿಗೇನಾದರೂ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ವಿಶ್ವ ಅವರೇ, ನೀವು ಹೀಗೆ ಸೈಲೆಂಟ್ ಆಗಿರೋದು ನೋಡಿದ್ರೆ ಖಂಡಿತ ಮುಂಚೆ ಲವ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲ ಸರ್, ನಿಜವಾಗ್ಲಿಲ್ಲ. ಹೋಗಲಿ ಬಿಡಿ, ಹೇಗೂ ಮದುವೆ ಆಗ್ತಿದ್ದೀರಲ್ಲ, ಹೆಂಡತಿ ಮೇಲೆ ಪ್ರೀತಿ ಆಗೇ ಆಗುತ್ತೆ. ಮುಂಚೆ ಯಾರನ್ನು ಪ್ರೀತಿಸಿಲ್ಲ ಅನ್ನೋದಾದರೆ ಫಸ್ಟ್ ಲವ್ ವಿತ್ ಯುವರ್ ವೈಫ್, ದ್ಯಾಟ್ಸ್ ಗ್ರೇಟ್. ಆದರೆ ಮುಂಚೆ ಯಾರನ್ನಾದರೂ ಪ್ರೀತಿ ಮಾಡಿದರೆ ದಯವಿಟ್ಟು ಆ ವಿಷಯ ನಿಮ್ಮ ಹೆಂಡತಿಗೆ ಹೇಳಕ್ಕೆ ಹೋಗ್ಬಿಡಿ. ಎರಡು ದೋಣಿ ಮೇಲೆ ಕಾಲಿಡೋದು ತುಂಬ ಅಪಾಯ. ನಾನು ಬರೀ ಜೋಕ್ ಮಾಡ್ತಿದ್ದೀನಿ ಅಷ್ಟೇ. ಐ ಆಮ್ ಜಸ್ಟ್ ಕಿಡಿಂಗ್ ವಿಶ್ವ, ಜಸ್ಟ್ ಅರೆ ಏನು ಹಾಗೆ ನಿಂತ್ಬಿಟ್ರಿ? ಬನ್ನಿ ರೂಮ್ ತೋರಿಸಿ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ